श्रीकृष्णाय नमः श्रीगुरुभ्यो नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಶ್ರೀರಾಘವೇಂದ್ರ ಎಂಬ ನಾಮಲೇಖನದ 100 ಪುಸ್ತಕಗಳನ್ನು ಅನೇಕರು ಅಪೇಕ್ಷೆ ಪಡ್ತಾ ಇದ್ದಾರೆ. ಇಂಥವರಿಗೆ ನಾನು ಇವತ್ತಿನ ದಿವಸ ಒಂದು ಒಳ್ಳೆಯ ಸಲಹೆಯನ್ನು ನೀಡೋನಿದ್ದೀನಿ. ಶ್ರೀರಾಘವೇಂದ್ರ ಎಂಬ ನಾಮಲೇಖನಕ್ಕೆ ನೀವು 1000 ರೂಗಳನ್ನು ನೀಡಿ ನೀವು ನಮ್ಮಿಂದ ತರಿಸ್ಕೊಳ್ತೀರಿ. ಹಾಗೂ ಅದನ್ನು ಬರೆದು ಕೃಷ್ಣಾರ್ಪಣ ಮಾಡಿ ಪ್ರಶಸ್ತಿ ಪತ್ರವನ್ನು ಕೂಡ ನಿಮಗೆ ಲಭ್ಯವಾಗುತ್ತೆ. ಇಲ್ಲಿ ಚಾತುರ್ಮಾಸ್ಯ ಕಾಲದಲ್ಲಿ 5000 ಹಣವನ್ನು ನೀವು ನೀಡಿದ್ರೆ ನಿಮಗೆ ಉಚಿತವಾಗಿ 100 ಪುಸ್ತಕಗಳು ಸಿಗುತ್ತೆ, ಪ್ರಶಸ್ತಿ ಪತ್ರವೂ ಕೂಡ ಸಿಗುತ್ತೆ. ಹಾಗೂ ನಿಮ್ಮನ್ನು ನಾವು ದಾನಿಗಳನ್ನಾಗಿ ನಾವು ಪರಿಗಣನೆ ಮಾಡ್ತೀವಿ. ಅಷ್ಟು ಹಣವನ್ನು ನಾವು ಕಟ್ಟಡಕ್ಕೆ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ನಾವು ವಿನಿಯೋಗ ಮಾಡ್ತೀವಿ. ನೀವು ಪುಸ್ತಕವನ್ನು ನೀವು ತರಿಸಿಕೊಂಡು 1000 ಹಣವನ್ನು ನೀವು ನೀಡಿದ್ರೆ ಅದು ಕೇವಲ ಪುಸ್ತಕದ ಖರ್ಚಿಗಾಗುತ್ತೆ, ನಿಮಗೆ ಅದನ್ನು ನಾವು ಕಳಿಸ್ಬಿಡ್ತೀವಿ. ಇದೇ ಹಣವನ್ನು ನೀವು ಇನ್ನಷ್ಟು ಹೆಚ್ಚು ಮಾಡಿ 5000 ಹಣವನ್ನು ನೀವೇನಾದರೂ ನೀಡಿದ್ರೆ ನಾವು ನಿಮಗೆ ಉಚಿತವಾಗಿ 100 ಪುಸ್ತಕಗಳನ್ನು ನಾವು ನಿಮಗೆ ತಲುಪಿಸ್ತೀವಿ. ಹಾಗೂ ಪ್ರಶಸ್ತಿ ಪತ್ರವೂ ಕೂಡ ನಿಮಗೆ ಲಭ್ಯವಾಗುತ್ತೆ. ಪ್ರಶಸ್ತಿ ಪತ್ರದಲ್ಲಿ ನೀವು ದಾನಿಗಳು ಎಂಬುದಾಗಿ ನಾವು ನಿಮ್ಮನ್ನು ಉಲ್ಲೇಖ ಮಾಡಿ ಸನ್ಮಾನವನ್ನು ನಾವು ನಿಮಗೆ ಮಾಡ್ತೀವಿ. ಇಲ್ಲಿ ಸನ್ಮಾನ ಅಂತಂದರೆ ಇದೇನೋ ಬೇಕಂತೆ ಮಾಡಿಸ್ಕೊಳ್ತಾ ಇರುವಂಥ ಒಂದು ಸನ್ಮಾನ ಅಲ್ಲ. ಇದು ಸನ್ಮಾನ ಅಂತಂದರೆ ಇಲ್ಲಿ ಗುರುರಾಯರ ಒಂದು ಅನುಗ್ರಹ ನಮ್ಮ ಮೇಲೆ ಇರಬೇಕು ಅಂತ ಒಂದು ಪ್ರಾರ್ಥನೆಯ ಒಂದು ಪತ್ರ ಅಷ್ಟೇ, ಬೇರೆ ಇನ್ನೇನೂ ಅಲ್ಲ. ಆದ್ದರಿಂದ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಪ್ರಶಸ್ತಿ ಪತ್ರ ಅಂತಂದರೆ ಅದು ಗುರುರಾಯರ ಅನುಗ್ರಹ ನಮ್ಮ ಮೇಲೆ ನಿರಂತರವಾಗಿ ಇರಬೇಕು ಅನ್ನುವಂಥ ಒಂದು ಪ್ರಾರ್ಥನೆಯ ಒಕ್ಕೊರಳಿನ ಒಂದು ಪತ್ರ. ಈ ದೃಷ್ಟಿಯಲ್ಲಿ ನಾವು ಪ್ರಶಸ್ತಿ ಪತ್ರವನ್ನು ನಾವು ಪಡೆದುಕೊಂಡ್ರೆ ಅದು ಸಾರ್ಥಕ ಆಗುತ್ತೆ, ನಮ್ಮ ಮುಂದಿನ ಜನಾಂಗಕ್ಕೂ ಕೂಡ ಒಂದು ಆದರ್ಶವಾಗುತ್ತೆ. ಹಾಗೂ ನಾವು ಬರೆದ ಪುಸ್ತಕಗಳನ್ನು ಮನೆಯಲ್ಲೇ ಇಟ್ಟು ಆ ನಾವು ಕೊಡುವಂತಹ ಬೃಂದಾವನದಲ್ಲಿ ಇಟ್ಟು ಪೂಜಿಸಿದರೆ ನಮ್ಮ ಮನೆ ಬೆಳಗುತ್ತೆ. 1000 ರೂಗಳನ್ನು ನೀಡಿದ್ರೂ ನಿಮಗೆ 100 ಪುಸ್ತಕಗಳು ಬರುತ್ತೆ. ಆದರೆ 5000 ರೂಗಳನ್ನು ನೀವು ನೀಡಿದ್ರೆ ಚಾತುರ್ಮಾಸ್ಯದಲ್ಲಿ ದಾನ ಮಾಡಿದಂತೆ ಆಗುತ್ತೆ. ಹಾಗೂ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ನೀವು ಸಹಾಯ ಮಾಡಿದಂತೆ ಆಗುತ್ತೆ. 100 ಪುಸ್ತಕಗಳು ಕೂಡ ನಿಮಗೆ ಸಿಗುತ್ತೆ. ದಾನಿಗಳು ಎಂಬುದಾಗಿ ನಿಮಗೆ ಪ್ರಶಸ್ತಿ ಪತ್ರದಲ್ಲೂ ಕೂಡ ನಿಮ್ಮ ಹೆಸರು ಉಲ್ಲೇಖ ಆಗುತ್ತೆ. ಆದ್ದರಿಂದ ಹೌದು, ಸ್ವಲ್ಪ ಕಷ್ಟ ಆಗ್ಬೋದು ಹಣ ಕೊಡಲಿಕ್ಕೆ. 5000 ದೊಡ್ಡ ಮೊತ್ತ, ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನಿಮಗೆ ಅನುಕೂಲ ಇದ್ದರೆ ಇದೊಂದು ಒಳ್ಳೆಯ ವಿಚಾರವನ್ನು, ಸಲಹೆಯನ್ನು ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಅದೇ 7500 ಹಣವನ್ನು ನೀಡಿದ್ರೆ ಭೂದಾನ ಮಾಡಿದ ಪುಣ್ಯ ಬರುತ್ತೆ, ಜೊತೆಯಲ್ಲಿ ಈ ಪುಸ್ತಕಗಳು ಉಚಿತವಾಗಿ ಸಿಗುತ್ತೆ. 10,000 ಹಣವನ್ನು ನೀಡಿದ್ರೆ ಭೂದಾನ ಮಾಡಿದ ಜೊತೆಯಲ್ಲಿ ದೇವಸ್ಥಾನ 1 ಸ್ಕ್ವೇರ್ ಫೀಟ್ ಜಾಗದಲ್ಲಿ ದೇವಸ್ಥಾನ ಮಾಡಿ ಕಟ್ಟಿಸಿದ ಪುಣ್ಯವೂ ಕೂಡ ನಿಮಗೆ ಬರುತ್ತೆ. ಹೀಗೆ ಹಣ ಹೆಚ್ಚುತ್ತಾ ಹೋದಷ್ಟು ಅನುಕೂಲಗಳು ಹೆಚ್ಚಿದೆ. ಹಾಗೂ ಒಂದು ರಾಯರ ಸೇವೆಯೂ ಕೂಡ, ರಾಯರಿಗೆ ನಾವೇನೋ ಒಂದು ಸಮರ್ಪಣೆ ಮಾಡಿದಂಥ ಒಂದು ಭಾವವೂ ಕೂಡ ನಮ್ಮ ಮನಸ್ಸಿನಲ್ಲಿ ಮೂಡುತ್ತೆ. ನಿಮ್ಮ ಅನುಕೂಲ ನೋಡಿಕೊಂಡು ನಮಗೆ ನಿಮ್ಮಿಂದ ಒಂದು ದೇಣಿಗೆಯಾಗಿ ನೀಡಿದರೆ ರಾಘವೇಂದ್ರ ಮಂತ್ರ ಮಂದಿರ ಆದಷ್ಟು ಬೇಗ ನಿರ್ಮಾಣವಾಗುತ್ತೆ. ಹಾಗೂ ಭೂಮಿಯೂ ಕೂಡ ಖರೀದಿಯಾಗುತ್ತೆ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಅವಶ್ಯಕತೆಯ ಬಗ್ಗೆ ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ್ದೀನಿ. ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ನೀವು ಬರಬೇಕು, ಅಲ್ಲಿಯೇ ನೀವು ಪ್ರಶಸ್ತಿಯನ್ನು ಕೂಡ ನೀವು ಪಡೆದುಕೊಳ್ಬೇಕು. ಈಗ ನಾವು ತುಂಬ ನಿಧಾನವಾಗಿ ಪ್ರಶಸ್ತಿ ಕೊಡಲಿಕ್ಕಾಗಲ್ಲ. ಯಾಕೆ ಅಂದರೆ ಅವರಿಗೆ ಸಂಶಯ ಬರುತ್ತೆ, ನಾವು ಹೇಳಿದ್ರೂ ಕೂಡ ಕೊಡಲಿಲ್ಲ ಅಂತ. ಇನ್ನೂ ಇದು ನಿರ್ಮಾಣ ಆಗಲಿಕ್ಕೆ ತುಂಬ ತಿಂಗಳುಗಳು ಬೇಕು. ಆದ್ದರಿಂದ ನೀವೇನಾದರೂ ಅಪೇಕ್ಷೆ ಪಟ್ಟರೆ, ಇಲ್ಲ ನಾವು 1 ವರ್ಷ ನಾವು ಕಾಯ್ತೀವಿ ಅಂತ ಇದ್ದರೆ, ಮಂತ್ರ ಮಂದಿರ ನಿರ್ಮಾಣ ಆದಮೇಲೆ ನಿಮ್ಮನ್ನು ಕರೆಸಿ ಅಲ್ಲಿ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನೆಲ್ಲ ಮಾಡಿ ಅಂಥ ಸಂದರ್ಭದಲ್ಲಿ ನಿಮಗೆ ಪ್ರಶಸ್ತಿ ಕೊಟ್ಟರೆ ಅದು ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು ನಿಮ್ಮ ಅನುಕೂಲ. ಇಲ್ಲ ನಮ್ಗೆ ಈಗಲೇ ಬೇಕು ಅಂತಿದ್ರೆ ನಾವು ಬರೀ ಪೋಸ್ಟಲ್ಲಿ ಕಳಿಸ್ಬಿಡ್ತೀವಿ. ಇಲ್ಲ ನೀವೇ ಇಲ್ಲ ಅಲ್ಲಿ ಬಂದು ಮಂದಿರಕ್ಕೆ ಬಂದು ನೀವು ತೆಗೆದುಕೊಂಡ್ರೆ ಅದು ಇನ್ನೂ ವಿಶೇಷ. ಅದಕ್ಕೇನೋ ಇಂಥ ದಿವಸವೇ ಬರಬೇಕು ಅಂತ ನಾವು ರೂಲ್ಸ್ ಮಾಡಲ್ಲ. ನೀವು ಬೆಂಗಳೂರಿಗೆ ಬಂದಾಗ ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ನಾವು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಹೀಗೆ ನೀವು ರಾಯರ ನಾಮಲೇಖನವನ್ನು 1,00,000 ಬಾರಿ ಬರೆಯಿರಿ. ಹಾಗೂ ಶ್ರೀರಾಘವೇಂದ್ರ ಎಂಬ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ನಿಮ್ಮ ಕೈಲಾದ ಸೇವೆಯನ್ನು ನೀವು ಸಲ್ಲಿಸಿ. 5000 ಹಣದ ಸೇವೆಯನ್ನು ಸಲ್ಲಿಸಿದಾಗ ನಿಮಗೆ ವಿಶೇಷವಾಗಿ ರಾಯರ ಅನುಗ್ರಹ ಕೂಡ ಉಂಟಾಗುತ್ತೆ ಎಂಬುದಾಗಿ ಈ ಮೂಲಕ ನಾನು ತಿಳಿಸ್ತಾ, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಪರಮಸ್ವರತು ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಮಂತ್ರ ಮಂದಿರಕ್ಕೆ ನೀವು 5000 ದೇಣಿಗೆಯನ್ನು
ನೀಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಕೌಂಟ್ ವಿವರ ಇದೆ, ಅಥವಾ ವಾಟ್ಸ್ಯಾಪ್ ಮಾಡಿದ್ರೆ ನಾವು QR ಕೋಡ್ ಕೂಡ ನಿಮಗೆ ಕಳಿಸ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ.